ನಮಸ್ತೆ. ಇವತ್ತು ಹೊಸ ತಿಂಡಿ ಮಾಡ್ತಾಯಿದ್ದೀನಿ. ಇದು ರಾಗಿ ಶಾವ್ಗೆದು. ಇದೊಂಥರ ಹೆಲ್ತಿ ಇರುತ್ತೆ ಮತ್ತು ಲೈಟ್ ಫೀಲ್ ಆಗುತ್ತೆ. ಈಗ 2 ಕಪ್ಸ್ ರಾಗಿ ಶಾವ್ಗೆ ತೊಗೊಂಡಿದ್ದೀನಿ. ಜಸ್ಟ್ ಎನಿ ಟೈಪ್ಸ್ ಆಫ್ ರಾಗಿ ಶಾವ್ಗೆ ಓಕೆ. ಅದಕ್ಕೆ ಆದಷ್ಟು ಮುಳುಗಷ್ಟು ಸ್ವಲ್ಪ ನೀರು ಹಾಕಬೇಕು. ಇಲ್ಲಿ ಹಾಕ್ತಾ ಇರೋ ಹಾಗೆ ಜಸ್ಟ್ ನಾನು ಇಲ್ಲೇನು ಜಸ್ಟ್ ಮೆಷರ್ಮೆಂಟ್ ಥರ ಇಟ್ಕೊಂಡಿದ್ದೀನಿ. ಜಸ್ಟ್ ತೋರ್ಸೋದಕ್ಕಷ್ಟೇ, ಕಣ್ಣಲ್ತೆ ಅಷ್ಟು ನೀರು ಹಾಕ್ಕೋಬೋದು. 2 ಕಪ್ಸ್ ಥರ ಹಾಕ್ಕೊಂಡು ಜಸ್ಟ್ ಈ ಥರ ಎಲ್ಲ ಹೀಗೆ ಪ್ರೆಸ್ ಮಾಡಿಟ್ರೆ ನೀರು ಇದಾಗುತ್ತೆ. ಇದನ್ನು ಒಂದು 5 ಮಿನಿಟ್ಸು ನೆನೆಯಾಕಕ್ಕೆ ಇಡಬೇಕು. ನೆನೆದು ಎಲ್ಲ ಆದಮೇಲೆ ಈ ಥರ ಒಂದು ಸ್ವಲ್ಪ ನೋಡಿ ಹಿಂಗೆ ಸಾಫ್ಟ್ ಥರ ಇದೆಲ್ಲ ಆಗಿರುತ್ತೆ. ಅದನ್ನು ಆಮೇಲೆ ಡ್ರೈನ್ ಮಾಡೋದು. ಸೊ ಹೀಗೆ ಡ್ರೈನರ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಒಂದು ಪ್ಲೇಟ್ ಇಟ್ಕೊಂಡು ಈ ಥರ ಒಂದು ಡ್ರೈನರ್ ಥರ ಯೂಸ್ ಮಾಡಬೇಕು. ಮೀನ್ ಟೈಮು ಕುಕ್ಕರ್ನಲ್ಲಿ ಬಿಸಿ ನೀರು ಕೆಳಗಡೆ ಇಟ್ಬಿಟ್ಟು ಹಬೆಗೆ ಹಾಕಿಡೋದಕ್ಕೆ ಈ ಥರ ಹಾಕಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು ವಿಸಿಲ್ನ ಹಾಕ್ಬಾರ್ದು. ಸೊ ವಿಸಿಲ್ನ ಹಾಕ್ಬಾರ್ದು, ಅದಕ್ಕೊಂದು ಏನಾದರೂ ಪ್ರೆಷರು ಇದೆಲ್ಲ ಇದಾಗಬೇಕಲ್ಲ. ಜಸ್ಟ್ ಒಂದು ಕಪ್ನ ಹೀಗೆ ಹಾಕೋದು. ಸೊ ಒಂದು 5 ಮಿನಿಟ್ಸ್ ಒಂದು 5 ಮಿನಿಟ್ಸ್ ಈ ಥರ ಇದು ಮಾಡೋದು. 3-4 ಮಿನಿಟ್ಸ್ಗೆ ಓಕೆ. 3-4 ಮಿನಿಟ್ಸ್ಗೆಲ್ಲ ಬೆಂದ್ಬಿಟ್ಟಿರುತ್ತೆ. ಅದೆಲ್ಲ ಆದಮೇಲೆ ಹೀಗೆ ತೆಗಿಬೇಕು. ತೆಗೆದಾದ್ಮೇಲೆ ಜಸ್ಟ್ ಒಂದು ಚೆಕ್ ಮಾಡ್ಕೊಳ್ಳೋದು, ಇದು ಬೆಂದಿದೆಯಾ ಇಲ್ವಾ, ಸಾಫ್ಟ್ ಆಗಿದೆಯಾ, ಮತ್ತು ಡೌನ್ ಇನ್ನೂ ಅಂಟ್ಕೊಂಡೇನಾದರೂ ಇದೆಯಾ ಅಂತ ಈ ಥರ ಚೆಕ್ ಮಾಡ್ಕೊಳ್ಳೋದು. ಚೆಕ್ ಮಾಡ್ಕೊಳ್ಳಿ. ಸಾಫ್ಟಾಗಿ ಬಂದಿದ್ರೆ ಓಕೆ, ಇದು ಬೆಂದಿದೆ ಅಂತೆಲ್ಲ ಹಾಕ್ಕೊಳ್ಳೋದು. ಓಕೆನಾ? ಇದೆಲ್ಲ ಅಷ್ಟೇ. ಅದೆಲ್ಲ ಆದಮೇಲೆ ಈಗ ಬೆಂದಿದೆ. ಸೊ ಇದೇನಿಗೆ ಈಗ ಆಫ್ ಮಾಡ್ತಾಯಿದ್ದೀನಿ ಕುಕ್ಕರ್ನ. ಇದೆಲ್ಲ ಆಫ್ ಮಾಡಿದ್ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್, ಬೇಸಿಕ್ ಇಂಗ್ರೀಡಿಯೆಂಟ್ ತುಂಬ ಬೇಸಿಕ್ಕು. ಈ ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಜನರಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಆಮೇಲೆ ಸಾಸಿವೆ ಎಲ್ಲ ಆದಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಓಕೆನಾ? ಜೀರಿಗೆ ಆಯಿತು, ಅದು ಎಲ್ಲ ಚಟಪಟ ಅಂತ ಹೇಳ್ತಾ ಇದೆ. ಚಟಪಟ ಅಂತ ಆಗಿದ್ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳೋದು. ಕಡಲೆಬೇಳೆ ಎಲ್ಲ ಹಾಕಿದ್ಮೇಲೆ ಸೊ ನೋಡಿ ಎಲ್ಲ ಚಟಪಟ ಅಂತ ಹೇಳ್ತಾಯಿದೆ. ಮತ್ತು ಪೀನಟ್, ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಜಸ್ಟ್ ಫಿಲ್ಲಿಂಗ್ ಆಗಿರಲಿ ಅಂತ ಕಡಲೆ ಬೀಜ ಹಾಕ್ತಾ ಇರೋದು, ಟಮ್ಮಿ ಫಿಲ್ಲಿಂಗ್ ಆಗಿರಲಿ ಅಂತ. ಸೊ ಮತ್ತು ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕ್ಕೋಬೇಕಾದ್ರೆ ಬಿಟ್ ಸಾಲ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ, ವಾಟರ್ ಕಂಟೆಂಟು ಹೊರಗಡೆಗೆ ಬರುತ್ತೆ. ಆಮೇಲೆ ಕರಿ ಲೀವ್ಸು, ಇಲ್ಲೆಲ್ಲ ಸ್ವಲ್ಪ ಕರಿ ಲೀವ್ಸು ಸ್ವಲ್ಪ ಕಡಿಮೆ ಸಿಗೋದು. ಇಂಡಿಯಾದಲ್ಲಾದರೆ ಜಾಸ್ತಿ ಹಾಕ್ತೀವಿ, ಇಲ್ಲಿ ಸ್ವಲ್ಪ ಕಡಿಮೆ ಹಾಕ್ತೀವಿ ಅಷ್ಟೇ. ಆಮೇಲೆ ಚಿಲ್ಲಿ, ನಿಮಗೆ ಹೇಗೆ ಖಾರಕ್ಕೆ ಬೇಕೋ ಹಾಗೆ ಚಿಲ್ಲಿ. ಆಮೇಲೆ ಟರ್ಮರಿಕ್, ಮಚ್ ರೆಕಮೆಂಡೆಡ್. ಟರ್ಮರಿಕ್ಕು ಎಲ್ಲ ಫುಡ್ಗೂ ಹಾಕ್ಕೊಂಡಷ್ಟು ನಮಗೇ ಒಳ್ಳೆಯದು. ಸಾಲ್ಟ್ ಫಾರ್ ಟೇಸ್ಟ್. ಅಟ್ ದಿ ಎಂಡ್ ಎಲ್ಲ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಅಷ್ಟೇ. ಒನ್ಸ್ ಟೊಮೊಟೊ ಎಲ್ಲ ಈ ಥರ ಬಾಡಿಸಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬಿಡೋದು. ಕುಕ್ಕೆಲ್ಲ ಆಗುತ್ತೆ. ಅದೆಲ್ಲ ಆದಮೇಲೆ ನಾವು ಅದು ಕುಕ್ಕಾಗಿರುತ್ತಲ್ಲ, ಪ್ರೆಷರ್ ಕುಕ್ಕರಲ್ಲಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಹಾಕಿ ಎಲ್ಲನೂ ಹಾಕಾಯ್ತು. ಈಗ ಎಲ್ಲ ಹಾಕಿದ್ಮೇಲೆ ಹಾಗೆ ಮೇಲೆ ಕೆಳಗಡೆ ಮಾಡಬೇಕು. ಈಗ ಮಾಡಬೇಕಾದ್ರೆ ತುಂಬ ಲೈಟ್ ಫ್ಲೇಮ್ ಇರಬೇಕು ಒಲೆ, ಇಲ್ಲಾಂದರೆ ಕೆಳಗಡೆ ಅದು ಅಂಟ್ಕೊಬಿಡುತ್ತೆ. ಓಕೆನಾ? ಅಷ್ಟೇ. ಇದೆಲ್ಲ ಹಾಕಿದ್ಮೇಲೆ ಅಟ್ ದಿ ಎಂಡು ಕೊಕೊನಟ್ ಟೇಸ್ಟ್ಗೆ, ಮತ್ತು ಕೊಕೊನಟ್ ನಿಮಗೆ ಇದು ಏನು ವೆಜಿಟೇಬಲ್ಸ್ ಎಲ್ಲ ಏನು ಹಾಕಿರಲ್ವಲ್ಲ, ಸೊ ಅದಕ್ಕೆ ಪೀನಟ್ಸ್ ಮತ್ತು ಕೊಕೊನಟ್ನ ಹಾಕ್ತಾ ಇರೋದು. ಮತ್ತು ಅದು ಸಾಫ್ಟ್ನೆಸ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಟೇಸ್ಟು ಸಹ ಕೊಡುತ್ತೆ. ಅಟ್ ದಿ ಎಂಡ್ ಕೊರಿಯಾಂಡರ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿದ್ರೆ ನಿಮಗೆ ಕೊರಿಯಾಂಡರ್ ಫ್ಲೇವರು ಸ್ಟೇ ಆಗುತ್ತೆ ಅಷ್ಟೇ. ಬಿಸಿನಲ್ಲಿ ಮುಚ್ಚಿದ್ರೆ ನಿಮಗೆ ಕೊರಿಯಾಂಡರ್ ಫ್ಲೇವರು ಎಲ್ಲದಕ್ಕೂ ಇದಾಗುತ್ತೆ. ಇಷ್ಟೇ ಇದು.